ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ सुद्धिಗಳನ್ನು. आशीर्वाद आहे त्यांना, आशीर्वाद आहे. कमी पडेल का काही त्यांना? कमी पडेल का? आणि त्यांचं टीव्ही चॅनल मोठं होणार, त्यांचं टीव्ही चॅनलला यश येणार, त्यांच्या टीव्ही चॅनलचा फायदा होणार का? होणार म्हणतो. लगाव बारामती 60 ಗ್ರಾಮ ನಂದಿನಿ ಇದು ನಮ್ಮ ಭಾರತದ ಪ್ರಾಚೀನ ಸಂಸ್ಕೃತಿ ಒಳಗೆ ಒಂದಾಗಿತ್ತು. ಇಂಥದ ಸಂಸ್ಕೃತಿಗಳ ನಮ್ಮ ದೇಶದ ಜನ ಬರೆಯಕತ್ತಾರು. ಅದರ ಸಂಬಂಧ ಈಗ ನಮ್ಮ ದೇಶದ ಇತಿಹಾಸ, ನಮ್ಮ ಪ್ರಾಚೀನ ಸಂಸ್ಕೃತಿ ಉಳಿಸ್ಕೊಳ್ಳೋ ಇಂಥವ್ರು ನಮ್ಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟ ನಾವು ನಮ್ಮ ಸಂಸ್ಕೃತಿ ಬೆಳೆಸ್ಬೇಕಂತ ಈ ಮೂಲಕ ಕೇಳ್ಬೋದು. ನನಗರ ಕೆಲವೊಂದು ವಿಷಯಗಳ ಹೇಳಿದ್ರು ಆತ್ಮ ಘಟನೆಗಳ ನನಗೆ 20 ವರ್ಷ ಎಲ್ಲರೂ ಹೆಣ್ಮಕ್ಳು ಹೇಳೋದು ಕರೆಕ್ಟಾಗಿದ್ದೀವಿ. ಎಂಥದೊಂದು ನಮ್ಮ ಧರ್ಮದ ಗ್ರಂಥಗಳೊಳಗೆ ಕೆಲವೊಂದು ವಿದ್ಯೆಗಳ ಸರಿ ಅಂತ ಭವಿಷ್ಯ ಹೇಳುವಂಥ ಕೆಲವೊಂದು ವಿದ್ಯೆಗಳು ಅದಾವ. ಅಂಥದ್ದೆಲ್ಲ ಪಾರಂಗತ ಆಗಿರ್ತಾರೆ ಅವ್ರು. ಇದು ಮಾಡ್ಬೋದು. ಭಾಳ ಅತಿ ಮೂಢನಂಬಿಕೆ ಹೋಗಬಾರ್ದು, ಭಾಳ ಅತಿ ಇದನ್ನು ಕೀಳಾಗಿ ನೋಡಬಾರ್ದು. ಗಲಭೆ ಒಂದು ಚಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಕೇಳೋಕ್ಕೆ ಇಷ್ಟಪಡ್ತೀವಿ. ನವಲಗುಂದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಯಾವ ಮಾದಾಯಿ ನೀರಿಗೋಸ್ಕರ ನಮ್ಮ ಜನ ಹೋರಾಟ ಮಾಡ್ತಾಯಿದ್ರು, ಆ ಸಂದರ್ಭದಲ್ಲಿ ಕೂಡ ಇವರು ಲಾಠಿ ಚಾರ್ಜ್ ಮಾಡಿ ಸುಮಾರು 492 ಜನ ರೈತರ ಮೇಲೆ ಕೇಸ್ ಆಗಿರ್ತಕ್ಕಂಥ ಉದಾಹರಣೆಯನ್ನು ನಾನು ಸುಮ್ಮನೆ ನೆನಪಿಸ್ಲಿಕ್ಕೆ ಬಯಸ್ತೇನೆ. ಹೇಗೆ ಯಾವ ರೀತಿ ಈ ಸರ್ಕಾರ ರೈತ ವಿರೋಧಿ ಅಂತಕ್ಕಂಥದ್ದನ್ನ ನೀವು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ರೈತರ ಪರವಾಗಿ ಕೆಲಸನೇ ಮಾಡಲಿಲ್ಲ. ಯಾವುದೇ ರೈತರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನ ಈ ಸರ್ಕಾರ ತರಲಿಲ್ಲ. ಹಿಂದಿನ ಸರ್ಕಾರ ತಂದಿರತಕ್ಕಂಥ ಎಲ್ಲ ರೈತ ಪರ ಯೋಜನೆಗಳನ್ನ ಕಟ್ ಮಾಡೋದು, ಅದನ್ನು ನಿಲ್ಲಿಸುವಂತ ಕೆಲಸನ ಮಾಡಿದ್ರು. ನಾನು ಉದಾಹರಣೆಗೆ ಒಂದು 3-4 ಉದಾಹರಣೆಗಳನ್ನು ಕೊಟ್ಟು ಇವತ್ತಿನ ಸ್ಥಿತಿಗತಿ ಏನಿದೆ ಅನ್ನೋದನ್ನ ನೀವು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಳೆದ 2 ವರ್ಷಗಳಿಂದ ರೈತರಿಗೆ ಮಕ್ಕಳಿಗೆ ತಂದಿರತಕ್ಕಂಥ ವಿದ್ಯಾನಿಧಿ, ನಮ್ಮ ರೈತ ವಿದ್ಯಾನಿಧಿ ಯೋಜನೆ ಅಂತ ಒಂದು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ.
ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.